ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಏನೋ ಒಂದು ಶುರು ಮಾಡೋಣ ಅಂತು, ಅದಕ್ಕೋಸ್ಕರ ಶುರು ಮಾಡ್ತಾ ಇದ್ದೀನಿ ಮೈ ಫಸ್ಟ್ ವ್ಲಾಗ್. ಇಲ್ಲಿ ನಾವು ನೋಡ್ತಾ ಇರ್ಬೋದು, ನಾವು ಹೋಗ್ತಾ ಇರುವಂಥ ಪ್ಲೇಸ್ ಇವತ್ತು ಐಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಂಗಳೂರಲ್ಲಿ ಆಲ್ಮೋಸ್ಟು ಕಡಿಮೆ ಹೋಗುವಂಥ ಜನ ಇದೆ. ಅಡ್ವೆಂಚರ್ ಹೋಗ್ಬೇಕಂದ್ರೆ ಒಂದು ಅದ್ಭುತವಾದ ಪ್ಲೇಸ್ ಇದೆ ಇಲ್ಲಿ ಮಂಗಳೂರಲ್ಲಿ. ಇವಾಗ ನಾವು ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದರ ಸಾಧಾರಣ ಒಂದು ಮಂಗಳೂರು ಟೌನಿಂದ ಸಾಧಾರಣ ಒಂದು 7ರಿಂದ 8 ಕಿಲೋಮೀಟರ್ ಇರುವಂತಹ ಪ್ಲೇಸು. ಮ್ಯಾಂಗ್ಳೂರಲ್ಲಿ ಇದೊಂದು ಐಡನ್ ಪ್ಲೇಸ್ ಯಾಕಪ್ಪ ಅಂದರೆ ಇದೊಂದು ಇಲ್ಲಿ ಕಮ್ಮಿ ಜನ ಬರುವಂಥದ್ದು, ಕಮ್ಮಿ ಜನ ವಿಸಿಟ್ ಮಾಡುವಂಥದ್ದು ವ್ಯೂ ಪಾಯಿಂಟಿಗೆ. ಈ ಸರಿಪಾಲದಿಂದ ಒಂದು 400 to 500 ಮೀಟರ್ ನನ್ನ ಫ್ರೆಂಡ್ ಹಾಸ್ಟೆಲಲ್ಲಿ ಇದ್ದಂಥದ್ದು, ಅವನೇ ಈ ಪ್ಲೇಸನ್ನು ರಿಫರ್ ಮಾಡಿದಂಥದ್ದು. ರೂಮಲ್ಲಿದ್ದಂತೂ 300-400 ರೂಪಾಯಿ ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು ಸರಿಪಾಲ ವ್ಯೂ ಪಾಯಿಂಟಿಗೆ. ನಾನಂತೂ ಮ್ಯಾಂಗ್ಳೂರಿಗೆ ಬಂದಂತೂ ಒಂದು 7ರಿಂದ 8 1 ವರ್ಷನೇ ಆಗ್ಲಿಕ್ಕೆ ಬಂತು. ಆದರೂ ಈ ಪ್ಲೇಸನ್ನು ನಾನು ಎಲ್ಲೂ ಕೇಳಿರಲಿಲ್ಲ. ಫೈನಲಿ ಬಂದೇ ಬಿಟ್ವಿ ಗುರು ನಾವು ಸರಿಪಲ್ಲಕ್ಕೆ. ಏನು ಅದ್ಭುತ ವ್ಯೂ ಗುರು ಇಲ್ಲಿಂದ. ಈ ಗ್ರೀನರಿನೆಲ್ಲ ನೋಡ್ತಾ ಇದ್ರೆ ನಮ್ಮ ಊರಿಗೆ ನೆನಪಾಗಿ ಬರ್ತಿದೆ. ಸುತ್ತಮುತ್ತ ಫುಲ್ ಆಫ್ ಗ್ರೀನರಿ ಇದೆ. ಇನ್ನು ಸ್ವಲ್ಪ ದೂರ ಹೋಗ್ಬೇಕು ಕಾಣಿಸ್ತಾ ಇದೆ ಇಲ್ಲಿ. ವಾವ್, ಈ ಸೈಡ್ ವ್ಯೂ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಊರಿಗೆ ನೆನಪಿಗೆ ಬರ್ತಾ ಇದೆ. ಒಳ್ಳೆ ಗ್ರೀನರಿ ಕಾಣ್ತಾ ಇದೆ. ಮೋಸ್ಟ್ಲಿ ಇನ್ನೂ ಇದೆ ಅನಿಸುತ್ತೆ ಹೋಗ್ಲಿಕ್ಕೆ. ಇಂಥ ಪ್ಲೇಸಲ್ಲೆಲ್ಲ ಎಕ್ಸ್ಪಲ್ಸರ್ ಅಡ್ವೆಂಚರ್ ಇಟ್ಕೊಂಡು ಬರೋದೇ ಒಂದು ಮಜಾ ಬರುತ್ತೆ. ಯಾವುದೇ ಗುಂಡಿ ಇದ್ರೂ ಝೈ ಅಂತ ಹೋಗ್ಬಿಡ್ಬೋದು. ಕೆಳಗೈತೆ ನಡಿ. ನೋಡಿದ್ಯಾ? ಯಾವುದು ಕೆಳಗೇನೆ ಇದೆ ಮತ್ತೆ ವಾಪಸ್ ಬರ್ಬೋದು ಹೋದ್ರೆ ನಡಿ. ಇದೇ ಕಣೋ, ಏನು ಇದೇ ವ್ಯೂ ಪಾಯಿಂಟು. ಕೆಳಗೆ ನಡಿ, ಅಲ್ಲಿಗೆ ಹೋಗೋಣ. ಮತ್ತೆ ಕೆಳಗೆ ನಡಿ ಹೇಳ್ತೀನಿ. ಅಂತೂ ಇಂತೂ ಬಂದೇ ಬಿಟ್ವಿ ನಾವು ಸರಿಪಲ್ಲ ವ್ಯೂ ಪಾಯಿಂಟಿಗೆ. ವಾವ್, ಏನು ವ್ಯೂ ಗುರು ಇಲ್ಲಿಂದ. ಸ್ವರ್ಗಕ್ಕೆ ಮೂರಕ್ಕೆ ಏನು ಅನ್ಬೋದು ಅಂತ ಒಂದು ಒಳ್ಳೆ ಅದ್ಭುತ ಪ್ಲೇಸ್ ಇದೆ.
ಇಲ್ಲಿ ನಿಂತು ನೋಡಿದರೆ ನಿಜವಾಗ್ಲೂ ಅರಬ್ಬಿ ಸಮುದ್ರಕ್ಕೆ ನೋಡೋ ಥರ ಇದೆ. ಅಲ್ಲಿ ಕಾಣ್ತಿರೋ ನದಿ ಇದೆಯಲ್ಲ, ಅದು ನೇತ್ರಾವತಿ ನದಿ. ನೀವು ಎಲ್ಲಾದರೂ ಮಂಗಳೂರಿಗೆ ವಿಸಿಟ್ ಮಾಡಿದರೆ ಈ ಪ್ಲೇಸನ್ನಂತೂ ನೀವು ವಿಸಿಟ್ ಮಾಡಲೇಬೇಕು. ಯಾಕಂದರೆ ಅದನ್ನೊಂದು 4-5 ಕಿಲೋಮೀಟ್ರ್ ಒಳಗೆ ರೋಡಲ್ಲಿ ಬರಬೇಕಾಗುತ್ತೆ. ಇಲ್ಲಿ ಅದೊಂದು ಫೀಲೇ ಬೇರೆ. ಅದು ಫೈನಲಿ ವಿ ಕೇಮ್ ಟು ಸರಿಪಾಲ. ಏನು ವ್ಯೂ ಗುರು, ನೀವು ನಿಜವಾಗ್ಲೂ ಈ ಡಿಸೆಂಬರ್ ಸೀಸನಲ್ಲಿ ಬರೋವಂಥದ್ದು ಇನ್ನೂ ಮಜಾ ಆಗಿರುತ್ತೆ.